ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್. ಇವತ್ತು ನಮ್ಮ ಕರೆಂಟ್ ಅಫೇರ್ಸ್ ಡಿಸ್ಕಷನ್ನ ಮುಂದುವರಿಸ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಭಾರತ ಏವಿಯೇಷನ್ ಮಾರ್ಕೆಟ್ನಲ್ಲಿ 5ನೇ ಅತಿ ದೊಡ್ಡ ರಾಷ್ಟ್ರ ಅಂತ ಗುರುತಿಸ್ಕೊಂಡಿದೆ. ಯಾರು ಈ ಒಂದು ರ್ಯಾಂಕಿಂಗ್ನ ಬಿಡ್ತಾರೆ ಅಂತ ಅಂದರೆ IATA ಅಂತ ಒಂದು ಆರ್ಗನೈಸೇಷನ್ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಂತ. ಈ ಒಂದು IATA ರ್ಯಾಂಕಿಂಗ್ನ ಬಿಡ್ತಾರೆ. ಅದರಲ್ಲಿ ಭಾರತ 5ನೇ ರ್ಯಾಂಕ್ ಪಡ್ಕೊಂಡಿದೆ. ಹಾಗಿದ್ರೆ ಮೊದಲನೇದಾಗಿ ಯಾರಿದ್ದಾರೆ ಅಂತ ಅಂದರೆ USA ಇದೆ, ಎರಡನೇದಾಗಿ ಚೈನಾ, ಥರ್ಡ್ ಬಂದು UK ಆ್ಯಂಡ್ ಫೋರ್ತ್ ಬಂದು ಸ್ಪೇನ್ ಆ್ಯಂಡ್ 5ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ನಮ್ಮ ಭಾರತ 241 ಮಿಲಿಯನ್ ಪ್ಯಾಸೆಂಜರ್ಸ್ನ ಹ್ಯಾಂಡಲ್ ಮಾಡ್ತಾರೆ ಏರ್ಪೋರ್ಟ್ಸ್ ಅಲ್ಲಿ ಅಂತ ಈ ಒಂದು ರಿಪೋರ್ಟ್ ಹೇಳುತ್ತೆ. ಯಾವ ರಿಪೋರ್ಟ್ ಹೇಳುತ್ತೆ ಅಂತ ಅಂದ್ರೆ WATS ರಿಪೋರ್ಟ್. ಈ ಒಂದು WATS ರಿಪೋರ್ಟ್ನ ರಿಲೀಸ್ ಮಾಡೋದು IATA ಅವರು. ಏನಿದು WATS ರಿಪೋರ್ಟ್ ಅಂತ ಅಂದ್ರೆ ವರ್ಲ್ಡ್ ಏರ್ ಟ್ರಾನ್ಸ್ಪೋರ್ಟ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಅಂತ. ಸೊ ಈ ಒಂದು WATS ರಿಪೋರ್ಟ್, ವರ್ಲ್ಡ್ ಏರ್ ಟ್ರಾನ್ಸ್ಪೋರ್ಟ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಅಲ್ಲಿ ಮೊದಲನೇದಾಗಿ USA, ಎರಡನೇದಲ್ಲಿ ಚೈನಾ, 3ನೇ ಪೊಸಿಷನ್ ಅಲ್ಲಿ UK ಆ್ಯಂಡ್ 4ನೇ ಪೊಸಿಷನ್ ಅಲ್ಲಿ ಸ್ಪೇನ್ ಇದ್ದಾರೆ. ಹಾಗೆ 5ನೇ ಪೊಸಿಷನ್ ಅಲ್ಲಿ ನಮ್ಮ ಭಾರತ ಇದೆ. ಯಾವುದರಲ್ಲಿ, ಯಾಕೆ ಅಂತ ಅಂದ್ರೆ ಎಷ್ಟು ಜನ ಪ್ಯಾಸೆಂಜರ್ಸ್ನ ನಮ್ಮ ಏರ್ಪೋರ್ಟ್ಸ್ ಹ್ಯಾಂಡಲ್ ಮಾಡ್ತಾರೆ, ಈ ಬೇಸಿಸ್ ಮೇಲೆ ಈ ಒಂದು ರ್ಯಾಂಕಿಂಗ್ನ ರಿಲೀಸ್ ಮಾಡ್ತಾರೆ. ಹಾಗೆ ಸ್ವಲ್ಪ IATA ಬಗ್ಗೆ ಮಾತಾಡೋಣ. ಈ IATA 1945ರಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ಆ್ಯಂಡ್ ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಮಾಂಟ್ರಿಯಲ್ ಅಲ್ಲಿದೆ, ಅಂದರೆ ಕೆನಡಾದಲ್ಲಿದೆ. ಈ ಮಾಂಟ್ರಿಯಲ್ ಅಂದಿದ ತಕ್ಷಣ ಒಂದು ಪ್ರೋಟೋಕಾಲ್ ನೆನ್ಪು ಬರಬೇಕು ನಿಮಗೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ. ಇಟ್ ವಾಸ್ ಆಲ್ಸೋ ಅ PYQ ಇನ್ ಸೆವೆರಲ್ ಎಕ್ಸಾಮಿನೇಷನ್ಸ್. ಮಾಂಟ್ರಿಯಲ್ ಪ್ರೋಟೋಕಾಲ್ ಈಸ್ ರಿಲೇಟೆಡ್ ಟು ವಾಟ್ ಅಂತ ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಗೋಯಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ರಷ್ಯಾ INF ಟ್ರೀಟಿಯಿಂದ ಹೊರಬಂದಿದೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಏನಿದು INF ಟ್ರೀಟಿ? 1987ರಲ್ಲಿ ರಷ್ಯಾ ಮತ್ತು USA, ಅವಾಗಿನ ಸೋವಿಯತ್ ಯೂನಿಯನ್ ಅಂತಾನೂ ಕರೀತಾರೆ, USSR ಆ್ಯಂಡ್ USA, ಈ ಇಬ್ರು ಕಂಟ್ರೀಸು ಒಂದು ಒಪ್ಪಂದಕ್ಕೆ ಬರ್ತಾರೆ. ಯಾವ ಒಪ್ಪಂದ ಅಂದರೆ INF ಟ್ರೀಟಿ. ಇಟ್ ಸ್ಟ್ಯಾಂಡ್ಸ್ ಫಾರ್ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸಸ್ ಟ್ರೀಟಿ ಅಂತ. ಈ ಒಂದು INF ಟ್ರೀಟಿಯಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂದರೆ 500ರಿಂದ 5000 ಕಿಲೋಮೀಟರ್ ರೇಂಜ್ ವರೆಗಿನ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ ಏನು ಡೆವಲಪ್ ಮಾಡ್ತಾರೆ ದೇಶಗಳು, 500ರಿಂದ 5000 ಕಿಲೋಮೀಟರ್ ರೇಂಜಲ್ಲಿರುವಂತಹ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ನ ನಾವು ಬಳಸಬಾರ್ದು USA ಆ್ಯಂಡ್ ರಷ್ಯಾ ಅಂತ ಒಂದು ಒಪ್ಪಂದ ಇದು. ಯಾಕೆ USA ಮತ್ತು USSR ಈ ಒಂದು ಟ್ರೀಟಿನ ಮಾಡ್ಕೋತಾರೆ ಅಂತ ಅಂದರೆ 1987 ಅಂದರೆ ಕೋಲ್ಡ್ ವಾರ್ ಎರಾ ಅಂತ ಕರಿತೇವೆ, ಅಂದರೆ ಶೀತಲ ಯುದ್ಧದ ಒಂದು ಕಾಲಘಟ್ಟ. ಈ ಕೋಲ್ಡ್ ವಾರಲ್ಲಿ ಇಬ್ರಿಗೂ ಭಯ ಇರುತ್ತೆ, USA ನಮ್ಮನ್ನ ಅಟ್ಯಾಕ್ ಮಾಡ್ತಾರಂತ ರಷ್ಯಾದವರು, ಆ್ಯಂಡ್ ರಷ್ಯಾ ನಮ್ಮನ್ನ ಅಟ್ಯಾಕ್ ಮಾಡ್ತಾರಂತ USA ಅವರು. ಸೊ ಒಂದು ಮಿಸೈಲ್ ರೇಸ್ನೇ ಮಾಡ್ತಾರೆ, ಅಂದರೆ ನಾನೊಂದು ಡೆವಲಪ್ ಮಾಡಿದ್ರೆ ಇವ್ರು ಇನ್ನೊಂದು ಡೆವಲಪ್ ಮಾಡೋದು, ಈ ಥರ. ಸೊ USA ಒಂದು ಡೆವಲಪ್ ಮಾಡ್ತು ಅಂತ ಅಂದರೆ USSR ಇನ್ನೊಂದು ಡೆವಲಪ್ ಮಾಡೋದು, ಈ ಥರ ನಡ್ಕೊತ ಹೋಗ್ತಾನೆ ಇದ್ರು. ಇದನ್ನ ಸ್ಟಾಪ್ ಮಾಡಬೇಕು, ಸೊ ಇಬ್ರಿಗೂ ಇವರಿಬ್ಬರ ಬಗ್ಗೆ ಭಯ ಇರಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಟ್ರೀಟಿನ ಫಾರ್ಮ್ ಮಾಡ್ತಾರೆ. 2019ನಲ್ಲಿ USA ಈ INF ಟ್ರೀಟಿಯಿಂದ ಹೊರಬರುತ್ತೆ. ಬಟ್ ರಷ್ಯಾದವರು USA ತಾನಾಗಿ ಮಿಸೈಲ್ಸ್ನ ಲಾಂಚ್ ಮಾಡೋವರೆಗೂ ಅಥವಾ ನಮ್ಮ ವಿರುದ್ಧ ಯುದ್ಧ ಘೋಷಿಸೋವರೆಗೂ ನಾವು ನಮ್ಮ ಮೇಲೇನೆ ಈ ಒಂದು ಟ್ರೀಟಿನ ಹೇರ್ಕೋತೀವಿ, ಅಂದರೆ ಸೆಲ್ಫ್ ಇಂಪೋಸ್ ಮಾಡ್ಕೋತೀವಿ ಅಂತ ಹೇಳಿದರು 2019ನಲ್ಲಿ. ಆದರೆ ಇವಾಗ 2025ಅಲ್ಲಿ ಬಿಕಾಸ್ ಆಫ್ ದಿ ಎಸ್ಕಲೇಷನ್ ದಟ್ ಈಸ್ ಗೋಯಿಂಗ್ ಆನ್ ಬಿಟ್ವೀನ್ USA ಆ್ಯಂಡ್ ರಷ್ಯಾ, ಇವಾಗ ರಷ್ಯಾದವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ, ಈ ಥರ ಯಾವುದೇ ನಮಗೆ ಸೆಲ್ಫ್ ಇಂಪೋಸ್ ಲಿಮಿಟೇಷನ್ಸ್ ಇರೋದಿಲ್ಲ, ನಾವು ಡೆವಲಪ್ ಮಾಡ್ತೀವಿ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ಸ್ನ ಅಂತ ಒಂದು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇದರ ಯಾವ ರೇಂಜಿನ ಮಿಸೈಲ್ಸ್ನ ಇದ್ರ ಒಳಗಡೆ ಸೇರಿಸಲಾಗಿತ್ತು ಅಂತಂದರೆ 500 to 5000 ಕಿಲೋಮೀಟರ್ಸ್ ರೇಂಜ್ನ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ಸ್ನ ಇಬ್ರು ಡೆವಲಪ್ ಮಾಡಂಗಿರಲಿಲ್ಲ ಈ ಟ್ರೀಟಿ ಪ್ರಕಾರ. ಬಟ್ ಇವಾಗ ಎರಡು ಕಂಟ್ರೀಸ್ ಹೊರ ಬಂದಿರೋದ್ರಿಂದ ಇವಾಗ
ಇಟ್ ಈಸ್ ಅ ಸಿಗ್ನಲ್ ಫಾರ್ ವರ್ಲ್ಡ್ ವಾರ್ 3 ಅಂತಾನೆ ಎಲ್ಲರೂ ಡಿಬೇಟ್ ಮಾಡ್ತಿದ್ದಾರೆ. ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ INF Treaty ಬಗ್ಗೆ ಗೊತ್ತಿರಬೇಕಾಗಿರೋ ಅಂಶಗಳು ಏನೇನಂದ್ರೆ, ಯಾವ ಎರಡು ಕಂಟ್ರೀಸ್ ಮಧ್ಯ, ಒಂದು USA ಮಧ್ಯ, ಇನ್ನೊಂದು USSR ಮಧ್ಯ. ಇವಾಗ ಎರಡು ಕಂಟ್ರೀಸು ಇದನ್ನ ಪಾಲಿಸ್ತಿಲ್ಲ. ಇದರ ರೇಂಜ್, ಯಾವ ರೇಂಜಿನ ಮಿಸೈಲ್ಸ್ ನ ಇದರಲ್ಲಿ ಒಳಪಟ್ಟಿತ್ತು ಅಂತ ಅಂದ್ರೆ 500 to 5000 ಕಿಲೋಮೀಟರ್ಸ್ ರೇಂಜ್ ಅಲ್ಲಿರುವಂತಹ ನ್ಯೂಕ್ಲಿಯರ್ ಪವರ್ಡ್ ಅಥವಾ ನ್ಯೂಕ್ಲಿಯರ್ ಕೇಪಬಲ್ ಮಿಸೈಲ್ಸ್ ನ ಇದು ಒಳಗೊಂಡಿತ್ತು. ಇದನ್ನ ಸೈನ್ ಮಾಡಿದ್ದು ಯಾವಾಗ ಅಂತ ಅಂದ್ರೆ 1987 ಅಲ್ಲಿ. ಇಷ್ಟು ಗೊತ್ತಿರಬೇಕಾಗಿರುವಂತಹ ವಿಷಯಗಳು ಇದರಲ್ಲಿ. ಸೊ ಗೋಯಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ಹಿರೋಶಿಮಾ ಡೇ. ಅಂದ್ರೆ ಈ August 6th of 1945 ಹಿರೋಶಿಮಾ ಡೇ ಅಂತ ನಾವು ಕರಿತೀವಿ. ಯಾಕಂದ್ರೆ ಇವತ್ತಿನ ದಿನ ಅಂದ್ರೆ August 6th ಆಟಮ್ ಬಾಂಬ್ ಹಾಕಿದ ದಿನ. ಆಟಮ್ ಬಾಂಬ್ ನ ಹಿರೋಶಿಮಾ ಮೇಲೆ ಯಾವಾಗ ಬಳಸಲಾಗಿತ್ತು ಆ ಒಂದು ದಿನಾಂಕ August 6th 1945. ಅಂಡ್ ಇದರಲ್ಲಿ ಬಳಸಲಾಗಿದ್ದಂತಹ ಒಂದು ಬಾಂಬ್ ನ ಹೆಸರು ಲಿಟಿಲ್ ಬಾಯ್ ಅಂತ. ಈ ಲಿಟಿಲ್ ಬಾಯ್ ನ ಯಾರು ಬಳಸ್ತಾರೆ? USA ಅವರು. ಯಾರ ಮೇಲೆ ಬಳಸ್ತಾರೆ ಅಂತ ಅಂದ್ರೆ ಜಪಾನ್ ನಲ್ಲಿರುವಂತಹ ಒಂದು ಸಿಟಿ ಹಿರೋಶಿಮಾ ಅಂತ. ಆ ಹಿರೋಶಿಮಾ ಮೇಲೆ ಈ ಒಂದು ಬಾಂಬ್ ನ ಹಾಕ್ತಾರೆ. ಅಲ್ಲಿಗೆ ಇನ್ನೊಂದು ಸಿಟಿ ಅಟ್ಯಾಕ್ ಮಾಡ್ತಾರೆ, ನಾಗಸಕಿ ಅಂತ. ಅದನ್ನ 9th of August ಅಟ್ಯಾಕ್ ಮಾಡ್ತಾರೆ ಆಫ್ 1945. ಇಲ್ಲಿಗೆ ಎರಡನೇ ವರ್ಲ್ಡ್ ವಾರ್ ಸ್ಟಾಪ್ ಆಗುತ್ತೆ. 9th August 1945 ನಾಗಸಾಕಿ ಮೇಲೆ ಯಾವಾಗ ಆಟಮ್ ಬಾಂಬ್ ಹಾಕ್ತಾರೆ ಅವಾಗ ಜಪಾನ್ ಅವರು ತಮ್ಮ ಸೋಲನ್ನು ಒಪ್ಕೊಂಡು ವರ್ಲ್ಡ್ ವಾರ್ 2ಗೆ ಮುಕ್ತಾಯ ಆಗುತ್ತೆ. ಸೊ ಈ ಒಂದು August 6 ದಿನಾಂಕನ ನಾವು ಹಿರೋಶಿಮಾ ಡೇ ಅಂತಾನೆ ಸೆಲೆಬ್ರೇಟ್ ಮಾಡ್ತಾರೆ. ಈ ವರ್ಷ ಇದು 80ನೇ ವರ್ಷ. 2025 80ನೇ ವರ್ಷ. ಹಿರೋಶಿಮಾ ಮೇಲೆ ಬಾಂಬ್ ಹಾಕಿದ್ದು 80 ವರ್ಷ ಆಯಿತು. ಈ ಒಂದು ಹಿರೋಶಿಮಾ ಮೇಲೆ ಬಳಸಲಾಗಿದ್ದಂತಹ ಆಟಮ್ ಬಾಂಬ್ ನ ತಯಾರಿಸೋದಕ್ಕೆ ಒಂದು ಪ್ರಾಜೆಕ್ಟ್ ನ ಕೈಗೊಂಡಿತ್ತು USA. ಯಾವ ಪ್ರಾಜೆಕ್ಟ್ ಅಂತ ಅಂದ್ರೆ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್. ಈ ಒಂದು ಪ್ರಾಜೆಕ್ಟ್ ನ ಯಾರು ಇದನ್ನ ಪ್ರಾಜೆಕ್ಟ್ ನ ಮುನ್ನಡೆಸ್ತಾರೆ ಅಂತ ಅಂದ್ರೆ ಜೆ ರಾಬರ್ಟ್ ಓಪನ್ಹೈಮರ್ ಅಂತ. ರೀಸೆಂಟ್ ಆಗಿ ಇಂಗ್ಲಿಷ್ ಅಲ್ಲಿ ಒಂದು ಮೂವಿ ಸಹ ಬಂತು, ಓಪನ್ಹೈಮರ್ ಅಂತ. ಇಟ್ ಈಸ್ ಬೇಸ್ಡ್ ಆನ್ ದಿ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್. ಈ ಒಂದು ಏನ್ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್ ಅಂತ ಇದೆ USA ಅವ್ರದ್ದು ನ್ಯೂಕ್ಲಿಯರ್ ಬಾಂಬ್ ನ ಡೆವಲಪ್ ಮಾಡೋದಕ್ಕೆ, ಅದನ್ನ ಕೈಗೊಳ್ಳೋದು ಜೆ ರಾಬರ್ಟ್ ಓಪನ್ಹೈಮರ್ ಅಂತ. ಅದು ಈ ಸ್ಟೋರಿನ ಬೇಸ್ ಇಟ್ಕೊಂಡು ಓಪನ್ಹೈಮರ್ ಅಂತ ಒಂದು ಮೂವಿ ಸಹ ಬಂತು. ನಾಗಸಾಕಿಯಲ್ಲಿ ಯೂಸ್ ಮಾಡಿದಂತಹ ಬಾಂಬ್ ನ ಹೆಸರು ಫ್ಯಾಟ್ ಮ್ಯಾನ್ ಅಂತ. ಸೊ ಫ್ಯಾಟ್ ಮ್ಯಾನ್ ವಾಸ್ ದಿ ಬಾಂಬ್ ಯೂಸ್ಡ್ ಇನ್ ನಾಗಸಾಕಿ. ಅಂಡ್ ಹಿರೋಶಿಮಾದಲ್ಲಿ ಲಿಟಿಲ್ ಬಾಯ್ ಅಂತ ಒಂದು ಹೆಸರಿನ ನ್ಯೂಕ್ಲಿಯರ್ ಬಾಂಬ್. ಈ ಪ್ರಶ್ನೆಗಳನ್ನು ಸಹ ಸುಮಾರು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರು. ಫಾರ್ ಎಕ್ಸಾಂಪಲ್ SSC ಅಲ್ಲಿ ಅಂಡ್ IBL ಸಹ ಕೇಳಿದ್ರು, ಹಿರೋಶಿಮಾ ಮೇಲೆ ದಾಳಿ ಮಾಡಿದಂತಹ ಅಟಾಮಿಕ್ ಬಾಂಬ್ ಯಾವುದು ಅಂತ. ಸೊ ಲಿಟಿಲ್ ಬಾಯ್ ಈಸ್ ಇಂಪಾರ್ಟೆಂಟ್ ಅಂಡ್ ಫ್ಯಾಟ್ ಮ್ಯಾನ್ ಈಸ್ ಇಂಪಾರ್ಟೆಂಟ್. ಕಮಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ನಮ್ಮ ಕರ್ನಾಟಕ has launched ಭೂ ಸುರಕ್ಷಾ ಯೋಜನಾ. ಇದನ್ನ ಯಾಕೆ ನಾವು ಲಾಂಚ್ ಮಾಡಿದೀವಿ ಅಂತ ಅಂದ್ರೆ ಡಿಜಿಟೈಸ್ ಮಾಡೋದಕ್ಕೆ. ನಮ್ಮ ಕಂದಾಯ ಭವನದ ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಲ್ಯಾಂಡ್ ರೆಕಾರ್ಡ್ಸ್ ಇದೆ ಇದನ್ನೆಲ್ಲ ಡಿಜಿಟೈಸ್ ಮಾಡಬೇಕು, ಇದನ್ನೆಲ್ಲ ಕಂಪ್ಯೂಟರ್ ಅಲ್ಲಿ ಸೇವ್ ಮಾಡಬೇಕು ಅಂತ ಈ ಒಂದು ಭೂ ಸುರಕ್ಷಾ ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ. ಎಲ್ಲಿಂದ ಲಾಂಚ್ ಮಾಡಿದ್ದಾರೆ ಅಂತ ಅಂದ್ರೆ ಬೆಂಗಳೂರಿನ DC ಆಫೀಸ್. ಬೆಂಗಳೂರಿನ DC ಆಫೀಸಿಂದ ಈ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ ಅಥವಾ ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ ಡಿಜಿಟೈಸ್ ಮಾಡೋದಕ್ಕೆ ಲ್ಯಾಂಡ್ ರೆಕಾರ್ಡ್ಸ್ ನ. ಈ ತರ ಲಾಂಚ್ ಮಾಡಿರುವಂತಹ ಮೊದಲನೇ ಸ್ಟೇಟ್ ಇನ್ ಇಂಡಿಯಾ ನಮ್ಮ ಕರ್ನಾಟಕ ಆಗುತ್ತೆ. ಸೊ ಕರ್ನಾಟಕ ಬಿಕಮ್ಸ್ ದಿ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಅಂಡರ್ಟೇಕ್ ಫುಲ್ ಸ್ಕೇಲ್ ಡಿಜಿಟೈಸೇಷನ್. ಯಾಕೆ ನಾವು ಡಿಜಿಟೈಸ್ ಮಾಡಬೇಕು ಲ್ಯಾಂಡ್ ರೆಕಾರ್ಡ್ಸ್ ನ ಅಂತ ಅಂದ್ರೆ ಇದರಿಂದ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗುತ್ತೆ ಅಂಡ್ ಆಕ್ಸೆಸಿಬಿಲಿಟಿ ಜಾಸ್ತಿ ಆಗುತ್ತೆ. ಅಂದ್ರೆ ಯಾವುದೇ ಮೂಲೆಯಲ್ಲಿ ಕುತ್ಕೊಂಡು ನನ್ನ ಲ್ಯಾಂಡ್ ರೆಕಾರ್ಡ್ಸ್ನ ನಾನು ನನ್ನ ಫೋನಿಂದನೇ ಆಕ್ಸೆಸ್ ಮಾಡ್ಬೋದು. ಅಂಡ್
ಇದರಿಂದ ಗವರ್ನೆನ್ಸ್ ಸಹ ಇಂಪ್ರೂವ್ ಆಗುತ್ತೆ. ಸೊ ಈ ಎಲ್ಲ ಯೋಜನೆಗಳನ್ನ ಇಟ್ಕೊಂಡು ಭೂ ಸುರಕ್ಷಾ ಯೋಜನಾ ಅಂತ ನಮ್ಮ ಕರ್ನಾಟಕ ಗವರ್ಮೆಂಟ್ ಲಾಂಚ್ ಮಾಡಿದೆ. ಇದರಲ್ಲಿ ಯಾವ್ಯಾವ ರೆಕಾರ್ಡ್ಸ್ನ ಡಿಜಿಟೈಸ್ ಮಾಡ್ತಾರೆ ಅಥವಾ ಯಾವ ಫೈಲ್ಸ್ನ ಡಿಜಿಟೈಸ್ ಮಾಡ್ತಾರೆ ಅಂತ ಅಂದ್ರೆ, ನಮ್ಮಲ್ಲಿ ತಹಸೀಲ್ದಾರ್ ಯಾರಿದ್ದಾರೆ, ತಹಸೀಲ್ದಾರ್ ಆಫೀಸ್, AC ಆಫೀಸ್ ಅಂಡ್ DC ಆಫೀಸ್, ಈ 3 ಆಫೀಸ್ನಲ್ಲಿರುವಂತಹ ಎಲ್ಲ ರೆಕಾರ್ಡ್ಸ್ನ ಡಿಜಿಟೈಸ್ ಮಾಡೋದಕ್ಕೆ ಹೊರಟಿದ್ದಾರೆ ನಮ್ಮ ಕರ್ನಾಟಕ ಗವರ್ಮೆಂಟ್. ಈ ತರ ಮಾಡ್ತಾ ಇರುವಂತಹ ಮೊದಲನೇ ರಾಜ್ಯ ನಮ್ಮ ಕರ್ನಾಟಕ ಇಡೀ ಭಾರತದಲ್ಲಿ. ಸೊ ದಿಸ್ ಈಸ್ ಅಬೌಟ್ ಭೂ ಸುರಕ್ಷಾ ಯೋಜನಾ. ಕಮಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ಇಂಡಿಯಾಸ್ ಲಾರ್ಜೆಸ್ಟ್ MRO ಫೆಸಿಲಿಟಿ. MRO ಅಂತ ಏನು ಅಂತ ಅಂದ್ರೆ ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ ಆಲ್ ಅಂತ. ಈ 3ಕ್ಕೂ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಮೇಂಟೆನೆನ್ಸ್ ಅಲ್ಲಿ ನಾವು ಇನ್ಸ್ಪೆಕ್ಟ್ ಮಾಡಿ, ಅಂದ್ರೆ ಒಂದ್ಸರಿ ಇನ್ಸ್ಪೆಕ್ಷನ್ ಮಾಡಿ ಅದನ್ನ ಏನೇ ರಿಪೇರ್ಸ್ ಬೇಕಿದ್ರು ಮಾಡ್ಕೋತೀವಿ, ಇದನ್ನ ಮೇಂಟೆನೆನ್ಸ್ ಅಂತ ಅಂತಾರೆ. ರಿಪೇರ್ ಏನಪ್ಪಾ ಅಂದ್ರೆ ಏನಾದ್ರೂ ಕೆಟ್ಟೋಗಿರುವಂತಹ ಒಂದು ವಸ್ತುವನ್ನ ಸರಿ ಮಾಡೋದನ್ನ ರಿಪೇರ್ ಅಂತ ಕರೀತಾರೆ. ಓವರ್ ಆಲ್ ಅಂತ ಅಂದ್ರೆ, ಓವರ್ ಹಾಲಿಂಗ್ ಅಂತ ಅಂದ್ರೆ ಈ ಎಲ್ಲ ಪಾರ್ಟ್ಸ್ನ ತೆಗೆದು ಡಿಸ್ಅಸೆಂಬ್ಲಿ ಮಾಡಿ ಆಮೇಲೆ ಇನ್ಸ್ಪೆಕ್ಷನ್ ಮಾಡಿ ರಿಪೇರ್ ಮಾಡೋದನ್ನ ಓವರ್ ಆಲಿಂಗ್ ಅಂತ ಅಂತಾರೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ ಆಲ್. ಇವಾಗ ಇಂಡಿಯಾಸ್ ಲಾರ್ಜೆಸ್ಟ್ MRO ಫೆಸಿಲಿಟಿ ಎಲ್ಲಿ ಬರ್ತಿದೆ ಅಂತ ಅಂದ್ರೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ನಮ್ಮ ಬೆಂಗಳೂರಿನಲ್ಲಿರುವಂತಹ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಯಾರು ಕಟ್ಟಿಸ್ತಿದ್ದಾರೆ ಅಂತ ಅಂದ್ರೆ ಇಂಡಿಗೋ ಅವರು. ಇಂಡಿಗೋ ಫ್ಲೈಟ್ಸ್ ಏನಿದೆ ಅವರು ಕಟ್ಟಿಸ್ತಿದ್ದಾರೆ ಈ ಒಂದು ಇಂಡಿಯಾಸ್ ಲಾರ್ಜೆಸ್ಟ್ MRO ಫೆಸಿಲಿಟಿನ. ಎಲ್ಲಿ? ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಫ್ ಬೆಂಗಳೂರು. ಸೊ ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಲಾರ್ಜೆಸ್ಟ್ MRO ಫೆಸಿಲಿಟಿ. ಗೋಯಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ಕೈಗಾ ಅಟಾಮಿಕ್ ಪವರ್ ಸ್ಟೇಷನ್. ಎಲ್ಲಿರೋದು ಕೈಗಾ ಅಟಾಮಿಕ್ ಪವರ್ ಸ್ಟೇಷನ್ ಅಂತ ಅಂದ್ರೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು ಈ ಕೈಗಾ ಅಟಾಮಿಕ್ ಪವರ್ ಸ್ಟೇಷನ್. ಯಾವ ನದಿ ದಂಡೆ ಮೇಲೆ ಇರೋದು ಅಂತ ಅಂದ್ರೆ ಕಾಳಿ ರಿವರ್ ದಂಡೆ ಮೇಲೆ ಇರುವಂತಹ ಕೈಗಾ ಅಟಾಮಿಕ್ ಪವರ್ ಸ್ಟೇಷನ್. ಇವಾಗ ಯಾಕೆ ನ್ಯೂಸ್ ಅಲ್ಲಿ ಇದೆ ಇದು ಅಂತ ಅಂದ್ರೆ, 5th and 6th ನ್ಯೂಕ್ಲಿಯರ್ ರಿಯಾಕ್ಟರ್ನ ನಾವು ಇಲ್ಲಿ ಸ್ಥಾಪಿಸಿದ್ದೇವೆ. ಯಾಕೆ ನ್ಯೂಕ್ಲಿಯರ್ ಪವರ್ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಅಂದ್ರೆ, ನಮ್ಮ ಇಂಡಿಯಾದು ಟಾರ್ಗೆಟ್ ಇದೆ ನೆಟ್ ಝೀರೋ ಅಚೀವ್ ಮಾಡ್ಬೇಕಂತ. ನೆಟ್ ಝೀರೋ ಏನಂತ ನಾನು ಹಿಂದಿನ ವಿಡಿಯೋದಲ್ಲೂ ಸಹ ಡಿಸ್ಕಸ್ ಮಾಡಿದೆ. ಈ ಒಂದು ನೆಟ್ ಝೀರೋ ಟಾರ್ಗೆಟ್ 2070ಗೆ ರೀಚ್ ಮಾಡ್ಬೇಕಂತ ಇದ್ದಾರೆ ನಮ್ಮ ಭಾರತ. ಸೊ ಈ ಒಂದು ಟಾರ್ಗೆಟ್ನ ರೀಚ್ ಮಾಡೋದಕ್ಕೋಸ್ಕರ ಇದರಲ್ಲಿ ನಮ್ಮ ಎನರ್ಜಿ ಪ್ರೊಡಕ್ಷನ್ಗೆಲ್ಲ ಕೋಲ್ನೆಲ್ಲ ರೆಡ್ಯೂಸ್ ಮಾಡಬೇಕಾಗುತ್ತೆ. ಕೋಲ್ ಇಂದ ಬರುವಂತಹ ಏನು ಎಲೆಕ್ಟ್ರಿಸಿಟಿ ಇರುತ್ತೆ ಅದನ್ನೆಲ್ಲ ರೆಡ್ಯೂಸ್ ಮಾಡ್ಬೇಕಂತ ಇರುತ್ತೆ. ಸೊ ಹಾಗಾಗಿ ನ್ಯೂಕ್ಲಿಯರ್ ಮೇಲೆ ತುಂಬಾ ಫೋಕಸ್ ಮಾಡ್ತಿದ್ದಾರೆ. ನ್ಯೂಕ್ಲಿಯರ್ ಅಂಡ್ ಸೋಲಾರ್ ಇವೆರಡರ ಮೇಲೆ ತುಂಬಾ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ನಮ್ಮ ಭಾರತ ಸರ್ಕಾರ ಸಹ. ಸೊ ಈ ಒಂದು ಕೈಗಾ ಅಟಾಮಿಕ್ ಪವರ್ ಸ್ಟೇಷನ್ ಇರುವುದು ಕಾಳಿ ರಿವರ್ ಮೇಲೆ. ಇದರ ಮೇಲಿರುವಂತಹ ಡ್ಯಾಮ್ಸ್, ಇಂಪಾರ್ಟೆಂಟ್ ಡ್ಯಾಮ್ಸ್ ಯಾವ್ಯಾವುದು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಕೈಗಾ ಅಟಾಮಿಕ್ ಪವರ್ ಸ್ಟೇಷನ್ 2018ರಲ್ಲಿ ಇದು ಒಂದು ವರ್ಲ್ಡ್ ರೆಕಾರ್ಡ್ ಮಾಡ್ತು. ಯಾಕೆ ಈ ವರ್ಲ್ಡ್ ರೆಕಾರ್ಡ್ ಆಯ್ತು ಅಂತ ಅಂದ್ರೆ, ಕಂಟಿನ್ಯೂಸ್ ಆಗಿ 962 ದಿನಗಳ ಕಾಲ ಇದನ್ನ ರನ್ ಮಾಡಲಾಗಿತ್ತು. ಅಂದ್ರೆ ಒಂದ್ ಸರಿನೂ ಆಫ್ ಮಾಡದೆ ಕಂಟಿನ್ಯೂಸ್ ಆಗಿ 962 ಡೇಸ್ ಇದನ್ನ ಕಂಟಿನ್ಯೂಸ್ ಆಗಿ ಓಡಿಸಿದ್ದಕ್ಕೆ ವರ್ಲ್ಡ್ ರೆಕಾರ್ಡ್ ಸಹ 2018 ಆಗಿದೆ. ಸೊ ದಿಸ್ ಇಸ್ ಅಬೌಟ್ ಕೈಗಾ ಅಟಾಮಿಕ್ ಪವರ್ ಸ್ಟೇಷನ್. ಗೋಯಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ಗೋಯಿಂಗ್ ಟು ಅವರ್ ಒನ್ ಲೈನರ್ಸ್. ರಾಜೇಂದ್ರ ಕುಮಾರ್ ಅವ್ರನ್ನ ಈ ವರ್ಷ ಬಸವ ಪುರಸ್ಕಾರಕ್ಕೆ ನಾಮಿನೇಟ್ ಮಾಡಿದ್ದಾರೆ. ಈ ವರ್ಷ ಇವ್ರಿಗೆ ಸಿಗೋದು ಬಸವ ಪುರಸ್ಕಾರ 2025ರಲ್ಲಿ. ಈ ಬಸವ ಪುರಸ್ಕಾರ ಪಡೆದವ್ರಿಗೆ 10 ಲಕ್ಷ ರೂಪಾಯಿಗಳು ಹಾಗೂ ಒಂದು ಪ್ರಶಸ್ತಿ, ಇಂಗ್ಲಿಷಲ್ಲಿ ಪ್ಲಾಕ್ ಅಂತಾರೆ,
ಒಂದು ಪ್ಲಾಕ್ ಮತ್ತೆ 10 ಲಕ್ಷ ರೂಪಾಯಿಗಳು ದೊರೆಯುತ್ತದೆ ಈ ಒಂದು ಬಸವ ಪುರಸ್ಕಾರ ಪಡೆದವ್ರಿಗೆ. ಸೊ ನಮ್ಮ ನೆಕ್ಸ್ಟ್ ಒನ್ ಲೈನರ್ ಇಸ್ USA has decided to impose reciprocal tariff. ಈ USA ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಯಾವ್ಯಾವ ಕಂಟ್ರಿ ಜೊತೆ ಅವ್ರದ್ದು ಟ್ರೇಡ್ ಡೆಫಿಸಿಟ್ ಇದೆ ಅವ್ರ ಮೇಲೆಲ್ಲ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕ್ತೀನಿ ಅಂತ ಒಂದು ಡಿಸಿಷನ್ ತಗೊಂಡಿದ್ದಾರೆ USA ಪ್ರೆಸಿಡೆಂಟ್ ಆದಂತಹ ಡೊನಾಲ್ಡ್ ಟ್ರಂಪ್ ಅವರು. ಇದ್ರ ಜೊತೆಗೆ ಇಂಡಿಯಾ ಮೇಲೆ 25% ರೆಸಿಪ್ರೋಕಲ್ ಟ್ಯಾರಿಫ್ ಹಾಕದಲ್ಲದೆ ಆಡ್ ವ್ಯಾಲೋರಮ್ ಟ್ಯಾಕ್ಸ್ ಅಂತ ಆಡ್ ವ್ಯಾಲೋರಮ್ ಡ್ಯೂಟಿ ಅಂತ 25% ಅನೌನ್ಸ್ ಮಾಡಿದ್ದಾರೆ. ಏನಿದು ರೆಸಿಪ್ರೋಕಲ್ ಟ್ಯಾರಿಫ್, ಏನಿದು ಆಡ್ ವ್ಯಾಲೋರಮ್ ಡ್ಯೂಟಿ ಅಂತ ಗೊತ್ತಾಗಬೇಕಂತ ಅಂದ್ರೆ ಬೆಳಗ್ಗೆ ನಮ್ಮ ಅಶ್ವಜಿತ್ ಸರ್ ಈ ಒಂದು ಟಾಪಿಕ್ ಮೇಲೆ ಮೇನ್ ಸ್ಪೆಸಿಫಿಕ್ ಆಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಕೈಂಡ್ಲಿ ವಾಚ್ ದಟ್ ವಿಡಿಯೋ. ಅವಾಗ ನಿಮಗೆ ರೆಸಿಪ್ರೋಕಲ್ ಟ್ಯಾರಿಫ್ ಅಂದ್ರೆ ಏನು, ಆಡ್ ವ್ಯಾಲೋರಮ್ ಡ್ಯೂಟಿ ಅಂದ್ರೆ ಏನು, USA ಯಾಕೆ ಈ ತರ ಮಾಡ್ತಿದೆ ಇಂಡಿಯಾ ಮೇಲೆ ಮಾತ್ರ ಅಲ್ಲ, ಸುಮಾರು ಕಂಟ್ರೀಸ್ ಮೇಲೆ, ಚೈನಾ ಮೇಲೆ, ಸೌತ್ ಕೊರಿಯಾ ಮೇಲೆ, ಈ ತರ ಎಲ್ಲ ದೇಶಗಳ ಮೇಲೆ ಈ ತರ ಒಂದು ರೆಸಿಪ್ರೋಕಲ್ ಟ್ಯಾರಿಫ್ ನ ಯಾಕೆ ಮಾಡ್ತಿದ್ದಾರೆ, ಇದೆಲ್ಲ ಕಂಪ್ಲೀಟ್ ಅನಾಲಿಸಿಸ್ ನಿಮಗೆ ಅಶ್ವಜಿತ್ ಸರ್ ಕೊಡ್ತಾರೆ ಅವರ ಒಂದು ಫೋಕಸ್ ಲೈನ್ ಅನ್ನುವಂತಹ ಇನಿಷಿಯೇಟಿವ್ ಅಲ್ಲಿ. ಸೊ ಐ ಅಡ್ವೈಸ್ ಯು ಟು ಗೋ ಅಂಡ್ ವಾಚ್ ದಟ್ ವಿಡಿಯೋ. ಕಮಿಂಗ್ ಟು ಅವರ್ ಲಾಸ್ಟ್ ಒನ್ ಲೈನರ್ ಟುಡೇ, ಇಂಡಿಯಾಸ್ ಫಸ್ಟ್ AI ಅಂಗನವಾಡಿ ಮಹಾರಾಷ್ಟ್ರದಲ್ಲಿರುವಂತಹ ನಾಗ್ಪುರ್ ಜಿಲ್ಲೆಯಲ್ಲಿ ವಾದಮ್ನಾ ಅಂತ ಒಂದು ವಿಲೇಜ್ ಅಲ್ಲಿ ಮಾಡ್ತಿದ್ದಾರೆ. ವಾದಮ್ನಾ ಅನ್ನುವ ಒಂದು ವಿಲೇಜ್ ನಲ್ಲಿ ಮಹಾರಾಷ್ಟ್ರದಲ್ಲಿರೋದಿದು ನಾಗ್ಪುರ್ ಡಿಸ್ಟ್ರಿಕ್ಟ್ ಅಲ್ಲಿ. ಇಲ್ಲಿ ಇಂಡಿಯಾಸ್ ಫಸ್ಟ್ AI ಅಂಗನವಾಡಿನ ಸ್ಥಾಪಿಸಿದ್ದಾರೆ. ಸೊ ರೂರಲ್ ಚಿಲ್ಡ್ರನ್ಗೆ ಇದು ಹೆಲ್ಪ್ ಆಗಲಿ ಅಂತ, ರೂರಲ್ ಏರಿಯಾಸ್ ಅಲ್ಲಿ ಯಾರು ಮಕ್ಳಿರ್ತಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ AI ಟೆಕ್ನಾಲಜಿ ಬಳಸ್ಕೊಂಡು ಅಂಗನವಾಡಿ ಮಾಡ್ತಿರೋದು ಮಹಾರಾಷ್ಟ್ರದಲ್ಲಿ. ಸೊ ದಟ್ ಇಸ್ ಇಟ್ ಫಾರ್ ಟುಡೇ. ಇನ್ನು ಸುಮಾರು ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡೋಣ ಮುಂದಿನ ದಿನಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟುಡೇ.